ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು. ಇವತ್ತು ಮನೆಯಲ್ಲಿ ಒಂದು ಒಳ್ಳೆ ಅರೋಮನ ಕ್ರಿಯೇಟ್ ಮಾಡಬೇಕಂತ ಹೇಳಿದ್ರೆ ಅದಕ್ಕೊಂದು ಸಿಂಪಲ್ ಮನೆ ರೆಮಿಡಿನ ನಾನು ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ಒಂದು ಆರೆಂಜ್ ತೊಗೊಂಡಿದ್ದೀನಿ. ಆರೆಂಜ್ ಪೀಲ್ನ ನೋಡಿ ಈ ರೀತಿ ಚೆನ್ನಾಗಿ ತುರ್ಕೊಂಬಿಡಬೇಕು. ಸಿಪ್ಪೆ ಮಾತ್ರ ನೋಡಿ ಈ ರೀತಿ ನೀಟಾಗಿ ತುರ್ಕೊಂಬಿಡಬೇಕು. ನಾನು ಒಂದು ಆರೆಂಜ್ ತೊಗೊಂಡಿದ್ದೀನಿ. ಫುಲ್ಲು ಅದ್ರದ್ದು ಎಷ್ಟು ಸಿಪ್ಪೆ ಇದೆ ಫುಲ್ಲು ಅದನ್ನು ನಾನಿಲ್ಲಿ ತುರ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಚಿಕ್ಕ ಚಿಕ್ಕದು ಬರೋ ರೀತಿಯಾಗಿ ತುರ್ಕೊಂಬಿಡಬೇಕು. ಇದನ್ನು ಇವಾಗ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ಮತ್ತು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾಗಿದ್ದಾದಮೇಲೆ ಇಲ್ಲಿ ನಾನು ಸಾಲ್ಟ್ ತೊಗೊಂಡಿದ್ದೀನಿ, ಪುಡಿ ಉಪ್ಪು. ಇದನ್ನು ಬಂದ್ಬಿಟ್ಟು ನಾನು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋವಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಈ ರೀತಿ 4 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಏನು ಮಾಡಬೇಕಪ್ಪ ಇವಾಗ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಯಾವುದು ಟೂತ್ಪೇಸ್ಟ್ ನೀವು ಯೂಸ್ ಮಾಡ್ತಿದ್ದೀರಾ ಅದನ್ನು 1ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಈ ರೀತಿ ಆ್ಯಡ್ ಮಾಡ್ಕೊಬೇಕು. ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದಾಗಿದ್ದಾದಮೇಲೆ ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ಪೂನ್ ತೊಗೊಂಡು ನೋಡಿ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಲ್ವ, ಈ ರೀತಿ ಫುಲ್ಲು ನೀಟಾಗಿ ಮಿಕ್ಸ್ ಆಗಬೇಕು. ಇದು ಒಂದು ಉಂಡೆ ಕಟ್ಟೋ ರೀತಿ ಮಿಕ್ಸ್ ಆಗಿಬಿಡಬೇಕು ನೋಡಿ. ಇಲ್ಲಿ ನಾನು ಇದನ್ನು 1-2 ಉಂಡೆ ಕಟ್ಕೊತಾ ಇದ್ದೀನಿ. ಸ್ವಲ್ಪ ನಮಗೆ ಎಷ್ಟು ಹದ ಬೇಕು ನೋಡಿಕೊಂಡು ಆ ರೀತಿಯಾಗಿ ಈ ರೀತಿ ಉಂಡೆ ಕಟ್ಟಿ ಇಟ್ಕೊಬೇಕು ನೀಟಾಗಿ. ಈ ರೀತಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ಫ್ರೆಗ್ರೆನ್ಸ್ನ ನಾವು ಕ್ರಿಯೇಟ್ ಮಾಡ್ಬೋದು. ಒಂದೊಳ್ಳೆ ಅರೋಮಾ ಕೂಡ ಇರುತ್ತೆ. ಇದರಿಂದ ಇನ್ನೂ ಏನೆಲ್ಲ ಬೆನಿಫಿಟ್ ಇದೆಯಪ್ಪ ಅಂತ ಹೇಳಿದ್ರೆ, ಈ ರೀತಿ ಮಾಡಿ ನಿಮ್ಮ ಮನೆಯಲ್ಲಿ ಇಡೋದ್ರಿಂದ ನಿಮಗೆ ಜಿರಳೆಗಳು ಕೂಡ ಇದರಿಂದ ಕಂಟ್ರೋಲ್ ಆಗ್ತವೆ ನೋಡಿ. ಇವಾಗ ನಾನು ಅಲ್ಯೂಮಿನಿಯಂ ಪೇಪರ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಚಿಕ್ಕ ಚಿಕ್ಕದಾದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಕ್ಲೋಸ್ ಮಾಡ್ಕೊಂಬಿಡಬೇಕು. ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಬೇಕು. ನಾನು ಫಸ್ಟು ಸಿಂಗಲ್ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಉಂಡೆಗಳನ್ನು ಹಾಕ್ಕೊಂಡು ಈ ರೀತಿ ಫಸ್ಟ್ ಫೋಲ್ಡ್ ಮಾಡ್ಕೊಂಬಿಡಬೇಕು ನೀಟಾಗಿ. ಇದಾಗಿದ್ದಾದಮೇಲೆ ಮತ್ತೆ ಇನ್ನೂ 2 ಪೇಪರ್ ಇಟ್ಟಿದ್ದೀನಿ ನೋಡಿ. ಇದನ್ನು ಕೂಡ ಹಾಕಿ ಡಬಲ್ ಫೋಲ್ಡ್ ಮಾಡ್ಕೊಬೇಕು. ಈ ರೀತಿಯಾಗಿ ಓಪನ್ ಆಗಬಾರ್ದು. ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡಬೇಕು ನೀಟಾಗಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಮನೆಯಲ್ಲಿ ಒಂದು ಟೂತ್ ಪಿಕ್ ಕಡ್ಡಿ ಇರುತ್ತಲ್ಲ ನೋಡಿ, ಅದ್ರ ಮೂಲಕ ಈ ರೀತಿಯಾಗಿ ಚಿಕ್ಕ ಚಿಕ್ಕದು ಹೋಲ್ಸ್ ಹಾಕೊಂಬಿಡಬೇಕು. 2 ಬಾಲ್ಸಿಗೂ ನೋಡಿ ಈ ರೀತಿಯಾಗಿ ಹೋಲ್ಸ್ ನೀಟಾಗಿ ಹಾಕ್ಕೊಬೇಕು ನೋಡಿ. ಇದಕ್ಕೂ ಹಾಕ್ಕೊತಾ ಇದ್ದೀನಿ ನಾನು. ಈ ರೀತಿ ಮಾಡಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಎಲ್ಲಿ ನಿಮಗೆ ಇಡಬೇಕಂತ ಅನಿಸುತ್ತೆ, ಕಿಚನಲ್ಲಾಗ್ಬೋದು, ವಾಶ್ರೂಮಲ್ಲಾಗ್ಬೋದು, ಬೆಡ್ರೂಮಲ್ಲಾಗ್ಬೋದು, ನೀವು ಒಂದು 2 ಅವರ್ಸಿಗೆ ಒಂದ್ಸಲ 3 ಅವರ್ಸಿಗೆ ಒಂದ್ಸಲ ಕೂಡ ಇದನ್ನ ಚೇಂಜ್ ಮಾಡಿ ನೀವು ಬೇರೆ ಬೇರೆ ಪ್ಲೇಸಿಗೂ ಕೂಡ ಇಡ್ಬೋದು. ಈ ರೀತಿ ಮಾಡಿ ಇಡೋದ್ರಿಂದ ನಿಮಗೆ ಮನೆಯಲ್ಲಿ ಒಂದು ಒಳ್ಳೆ ಅರೋಮಾ ಕೂಡ ಕ್ರಿಯೇಟ್ ಆಗುತ್ತೆ ನೋಡಿ. ಮತ್ತು ಜಿರಳೆಗಳು ಕೂಡ ನಿಮಗೆ ಕಂಟ್ರೋಲ್ ಆಗ್ತವೆ. ಈ ರೀತಿಯಾಗಿ ನೀವು ಮನೆಯಲ್ಲಿ ವೀಕ್ಲಿ 1 ಟೈಮ್ಸ್ ಕೂಡ ಇದನ್ನು ಮಾಡ್ಕೊಬೋದು. ಸಾಲ್ಟ್ ಎಲ್ಲ ಹಾಕಿ ಮಾಡಿರೋದ್ರಿಂದ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನು ನೀವು ಒಂದು ವಾರದವರೆಗೂ ನೋಡಿ ಈ ರೀತಿಯಾಗಿ ಕ್ಯಾರಿ ಮಾಡ್ಕೊಬೋದು ಕೂಡ. ನಿಮಗೆ ಎಲ್ಲಿ ಇಡಬೇಕಂತ ಅನಿಸುತ್ತೆ, ಎಲ್ಲೆಲ್ಲಿ ನಿಮಗೆ ಸೊಳ್ಳೆಗಳು ಮತ್ತು ಜಿರಳೆಗಳೆಲ್ಲ ಇರುತ್ತೆ, ಇದು ಸ್ಮೆಲ್ ಅಂದರೆ ಅದಕ್ಕೆಲ್ಲ ಆಗೋದಿಲ್ಲ. ಇದು ನೀವು ಆರಾಮಾಗಿ ಮಾಡ್ಕೊಬೋದು. ಈ ಟಿಪ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.